स्वागत है आपका AMK न्यूज़ चैनल में। मैं आपके साथ मोहम्मद यासीन नईकुड़ी। ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಮಂಡಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಇವತ್ತು ನಿಜವಾಗಿ ಕೂಡ ಇದು ಬಜೆಟ್ಟು ಇದು ಜನಪರ ಇಲ್ಲ. ಅದರ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಇವತ್ತು ಭಾರಿ ಅನ್ಯಾಯ ಮಾಡಿದಂಥ ಬಜೆಟ್ ಆಗೈತಿ. ಯಾಕಂದ್ರೆ ವಿಶೇಷವಾಗಿ ಬಿಜಾಪುರ ಮತ್ತು ಬಾಗಲಕೋಟ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಸಂತ್ರಸ್ತರದಾರ ಅವ್ರನ್ನ ಏನು ಮಾತು ಕೊಟ್ಟಿದ್ರಿ, ಪ್ರತಿ ವರ್ಷ 18,000 ಕೋಟಿ ರೂಪಾಯಿ ನಾನು ಈ ಕೃಷ್ಣಾ ಮೇಲ್ದಂಡೆ ಸಂತ್ರಗೆ ಇಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟು ಇವತ್ತು 1 ರೂಪಾಯಿನೂ ಕೂಡ ಇಟ್ಟಿಲ್ಲ ನೀವು. ಅಂದ್ರೆ ಈ ಬಜೆಟ್ ಸಂಪೂರ್ಣವಾಗಿ ಈ ನೀರಾವರಿ ಯೋಜನೆ ಸಂತ್ರಸ್ತರಿಗೆ ನೀವು ಅನ್ಯಾಯ ಮಾಡಿರಿ. ಇದು ಒಂದನೇದ್ದು. ಎರಡನೇದ್ದು ಅದೇ ಮತ್ತು ಮೇಕೆದಾಟು, ಎತ್ತಿನ ಹೊಳೆ, ಭದ್ರಾ ಮೇಲ್ದಂಡೆ ಇವಕ್ಕೆಲ್ಲ ದಕ್ಷಿಣ ಕರ್ನಾಟಕಕ್ಕೇನೋ ಸ್ವಲ್ಪ ಅನುದಾನ ತೋರಿಸಿದ್ರಿ, ಆದರೆ ಉತ್ತರ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡಿರಿ. ಆದರೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆಯ ಈ UKPಗೆ ಭಾಳ ಅನ್ಯಾಯ ಮಾಡಿ, ಪ್ರಾಜೆಕ್ಟ್ಗೆ ಅನ್ಯಾಯ ಮಾಡಿರಿ. ಅದಕ್ಕೆ ನನಗೆ ಈ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರು ಇದು ನೀವು ಪೂರ್ವವಾಗಿ ನೀವು ಮುಖ್ಯಮಂತ್ರಿ ಗಮನ ತಂದಿರೋ ಇಲ್ಲೋ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸಲ ಇದಕ್ಕಿಂತಲೂ ಪೂರ್ವದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಾನು ನಿಮ್ಮ ಉಸ್ತುವಾರಿ ಮಂತ್ರಿಕೊಂಡು ಎಲ್ಲರಿಗೂ ಮನವಿ ಮಾಡಿದ್ದೀನಿ. ನೀವು ಬಿಜಾಪುರ ಜಿಲ್ಲೆಯ ವಿಚಾರವಾದಿಗಳನ್ನು, ರೈತ ಮುಖಂಡರನ್ನು ಕರೆದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿರಿ. ಅವರ ವಿಷಯಗಳನ್ನು ಕುರಿತು ಮುಖ್ಯಮಂತ್ರಿ ತಿಳಿಸಿ ಬಜೆಟ್ ಇರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀನಿ. ಆದರೆ ಕೆಲಸ ನೀವು ಮಾಡಿಲ್ಲ. ಇವತ್ತು ನಿಮ್ಮ ಸಾಧನೆ, ಮುಖ್ಯಮಂತ್ರಿ ಆತ ಸಾಧನೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಲ್ತದೆ. ಇವತ್ತು ನೀವು ಮಾಡಿದ ಸಾಲ ಏನೇ ಗೊತ್ತಲ್ರಿ, ಇವತ್ತು ಒಬ್ಬ ಕನ್ನಡಿಗನ ಮೇಲೆ 1,17,000 ರೂಪಾಯಿ ಇವತ್ತು ತಲೆ ಮೇಲದ ನೀವು ಮಾಡಿದ ಸಾಲ. ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ನಿಮಗದ. ಅದಾಗಿ ವಿಶೇಷವಾಗಿ ಈ ಬಿಜಾಪುರ ಜಿಲ್ಲೆಗೆ, ಯಾಕಂದ್ರೆ ಬಡ ಮಕ್ಕಳು ಕೂಡ ಇವತ್ತು ಶ್ರೀಮಂತರು ಮೆಡಿಕಲ್ ಕಲಿತಾರೆ. ಇವತ್ತು ಬಡ ಮಕ್ಕಳಿಗೆ ಕೂಡ ಅನುಕೂಲ ಆಗಲಿ, ಇದು ಬಿಜಾಪುರದಲ್ಲಿ ಒಂದು ಸರ್ಕಾರಿ ವೈದ್ಯ ಕಾಲೇಜ್ ಆಗಲಿ ತೇಸಿಂದ ನೀವು ಏನು ತೆಗೆದುಕೊಂಡು ನಿರ್ಣಯ PP ಮಾಡಿ ಕಾಲೇಜ್ ಬ್ಯಾಡ್ ಅಂತ ಹೋರಾಟ ಮಾಡಿದ್ರೆ, ಆ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಮಾಡಿದರು. ಅದನ್ನು ಇವತ್ತು ಅಲ್ಲಿ ಹೋರಾಟಗಾರರನ್ನು ಜೈಲಿಗೆ ಕಟ್ಟಿದ್ರಿ. ಇದೆಲ್ಲ ಬಿಜಾಪುರ ಜಿಲ್ಲೆ ಜನತೆಯ ಮನಸ್ಸಿಗೆ ಭಾಳ ನೋವಾಗಿತ್ತು. ಆದರೆ ಆ ನೋವು ಅನುಭವಿಸಿದಂಥ ಭಾಳಷ್ಟು ಸಂಘ ಸಂಸ್ಥೆಗಳು ಒಂದು ಕನಸು ಕಂಡಿದ್ದು, ನಮ್ಮ ನೋವಿಗೆ ಒಂದು ಖುಷಿ ಸಿಗ್ತದೆ ಅಂತಕ್ಕಂಥದ್ದು. ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜಿಗೆ ಬಜೆಟ್ ದುಡ್ಡು ಇಡ್ತಾ ತಿಳ್ಕೊಂಡಿದ್ವಿ ನಾವು. ಆದರೆ ಇದು ನೋಡಿದ್ರೆ ನಾನು ಏನು ಮಾಡಿರಿ, ಅದಕ್ಕೆ DPR ಮಾಡೋಕ್ಕೆ ಕೊಟ್ಟಿರಿ. ಅಂದರೆ ಇದು ಮೆಡಿಕಲ್ ಕಾಲೇಜ್ ಕೊಟ್ಟ ಇದು ಪರಿಸ್ಥಿತಿ ಇದೆಯಾ, ಸರ್ಕಾರಕ್ಕೆ ನಾ ಕೇಳಬೇಕಾಕೈತಿ. ಇದೆಲ್ಲ ನೋಡಿದ್ರೆ ನಿಜವಾಗಿ ಕೂಡ ನೋವು ಅನ್ಸಾಕತ್ತೈತಿ. ಇನ್ನೊಂದು, ನಾನು ಬಬಲೇಶ್ ಮತಕ್ಷೇತ್ರದವನು ಆಗಿ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ನನ್ನ ಮತಕ್ಷೇತ್ರ ಕೂಡ ಬಬಲೇಶ್ ಮತಕ್ಷೇತ್ರ. ಇವತ್ತು ಬಾಬಾನಗರದಲ್ಲಿ 0.6 TMC 620 ಕೋಟಿ ಇದಕ್ಕೇನು ಮಾಡಿರಿ ನೀವು? ಇದು ಕೂಡ ಅದೇ ರೀತಿ. ಇದಕ್ಕೇನು ದುಡ್ಡು ಇಡಬೇಕಲ್ಲ. ಬಜೆಟ್ ಅಂದ್ರೆ ಏನು ದುಡ್ಡು ಇಡೋದು? ಇದು ರಾಜಕೀಯ ಪ್ರಚಾರದ ಭಾಷಣ ಅಲ್ಲ. ಈ ಬಜೆಟ್ ಹೆಂಗೆ ಆಗ್ಯದ ಅಂದ್ರೆ ಇದು ರಾಜಕೀಯ ಪ್ರಚಾರ ಭಾಷಣ ಆಗೈತೆ ಹೊರತು ಇದಕ್ಕೆ ಬಜೆಟ್ ಅನ್ನೋಕೆ ನಾ ಸಿದ್ಧನಿಲ್ಲ. ಈ ರೀತಿ ಇದು ಮತ್ತು ತೊರವಿಯಲ್ಲಿ ಕೂಡ ಒಂದು ಕೋಲ್ಡ್ ಸ್ಟೋರೇಜ್ ಅನೌನ್ಸ್ ಮಾಡಿದಿರಿ. ಆಲ್ರೆಡಿ ಒಂದು ಕೋಲ್ಡ್ ಸ್ಟೋರೇಜ್ ಒಂದು ನಡೆದಿದೆ, ಅದು ಕಂಪ್ಲೀಟ್ ಆಗಿಲ್ಲ. ಇನ್ನು ಅದಕ್ಕಾಗಿ ಅದನ್ನೇ ನೀವು ತೋರಿಸಿದ್ರು. ಅವತ್ತು ಇನ್ನೊಂದು ಬಜೆಟ್ ನನಗೆ ಅದನ್ನು ತಿಳ್ಕೋಬೇಕು. ಒಟ್ಟಾರೆ ಈ ಸರ್ಕಾರ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಿದೆ ಹೇಳಕ್ಕೆ ನಾನು ಈ ಬಜೆಟ್ ಇದು ಜನಸಾಮಾನ್ಯ ಖುಷಿ ತರೋದಲ್ಲ. ಇದು ಬಜೆಟ್ ಪರಿಪೂರ್ಣ ಇದು ವಿಫಲ ಆಗೈತಿ. ಈಗ ಸದ್ಯದ ಈ ಬಜೆಟ್ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ದುಡ್ಡಿಲ್ಲ, ಹಣ ಇಲ್ಲ, ಸರ್ಕಾರದ ದಿವಾಳಿ ಆಗ್ಯದ. ಇದು ಏನು ಮಾಡೋಕ್ಕೈತೆ ಅಂದ್ರೆ ಅವರು ಅದನ್ನು ನಾನು ಹೇಳಿದಂಗೆ ಈ ಗೊಂಬೆ ಆಟ ಆಡಿಸಿದಂಗೆ ಜನರನ್ನು ಮೂರ್ಖ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಾ ಮುಖ್ಯಮಂತ್ರಿಗೆ, ಸರ್ಕಾರಕ್ಕೆ ನಾನು ಹೇಳ್ತೀನಿ, ಜನ ಈಗ ಜಾಗೃತರಾಗ್ಯಾರ. ನೀವು ಬಜೆಟ್ ಬಿಜಾಪುರ ಜಿಲ್ಲೆ ಅಥವಾ ರಾಜ್ಯ ಜನರಿಗೆ ಪರಿಪೂರ್ಣ ಅರ್ಥ ಆಗ್ಯದ. ಇದನ್ನೆಲ್ಲ ನೋಡಿದರೆ ನೀವು ಬೇಗನೆ ರಾಜೀನಾಮೆ ಕೊಟ್ಟು ಹೋಗೋದು ಚಲೋ ಒಳ್ಳೆಯದು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಈ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರದೆಲ್ಲ ಪ್ರತಿನಿಧಿಗಳಿಗೆ ಮಾಡೋಕ್ಕೆ ಇಚ್ಛೆಪಡ್ತೀನಿ. राइट। और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।